ಕಾನೂನು ಬಗ್ಗೆ ಬಹಳ ವಿವರವಾಗಿ ತಿಳ್ಕೊಂಡಿದ್ದೀರಾ. ಆ ಹುಡುಗಿ ಹೇಳ್ತಾ, ಇಟ್ಸ್ ಅಮೇಸಿಂಗ್. ಯಾವುದೋ ಕೊಂಪೆಲಿ ಪೂರ್ತ ಜೀವನ ಕಳೆದವ್ರಿಗೆ ಇಷ್ಟೊಂದು ಕಾನೂನಿನ ಅರಿವು ಹೇಗೆ? ಕುತ್ಕೊಳ್ಳಿ ಪ್ಲೀಸ್. ಏನ್ ತಗೋತೀರಿ? ಏನು ಬೇಡ, ಥ್ಯಾಂಕ್ಸ್. ನಾನು ಮುಂದುವರಿಸಿದ್ರೆ ಅಭ್ಯಂತರ ಇಲ್ವಲ್ಲ? ನಾಟ್ ಎಟ್ ಆಲ್. ಕ್ಯಾರಿ ಆನ್ ಪ್ಲೀಸ್. ಕೊಂಪೆನೆ ಹುಟ್ಟಿ ಬೆಳೆದು ಬದುಕ್ತಿರೋದೆಲ್ಲ ಕೊಂಪೆನೆ. ಜಮೀನಿದೆ ಇಲ್ಲ ಅಂತಿಲ್ಲ. ಕೆಲ್ಸಕ್ಕೆ ಮೈ ಬಗ್ಬೇಕಲ್ಲ, ಬಗ್ಗಲ್ಲ. ಅಲ್ಲಿಗೇನು ಉತ್ಪತ್ತಿ ಇಲ್ಲ. ಸಂಪಾದನೆ ಇಲ್ಲ, ಜೀವನ ಸಾಗಬೇಕಲ್ಲ. ಹೆಂಗೆ? ಹಿಂಗೆ ಏನೋ ಸಮಸ್ಯೆ ಬರ್ತಾರೆ, ಕರೀತಾರೆ. ಸಣ್ಣ ಪುಟ್ಟ ಕಾನೂನು ತಿಳ್ಕೊ. ಹೆದರ್ಸೋ ಕಡೆ ಹೆದರ್ಸು, ಬೇಡೋ ಕಡೆ ಬೇಡು. ಎಷ್ಟಾಗುತ್ತೋ ಅಷ್ಟು ಕಿತ್ಕೊ. ಹೆಂಗೆ? ಈ ಹುಡುಗಿ ಬಸರಾಯ್ತು ನೋಡು, ದೇಶೇನೆ ತಿರುಗ್ಬಿಡ್ತು. ಒಂದೊಂದನ ಹತ್ರ ದಂಡಿಯಾಗಿದೆ. ಕಾಮಧೇನು ಎಷ್ಟು ಕರೆದ್ರೂ ತಡೆಯುತ್ತೆ. ನಿಂದೇನು ಹೇಳ? ನಿಮಗೇನು ಅನ್ಸುತ್ತೆ? ಅಪ್ಪ ವಕೀಲರು ಅಂತ ಕೇಳಿದೆ, ಭಾಳ ಫೇಮಸ್ ಅಂತೆ. ಅವರು ಸಪೋರ್ಟ್ಗಿದ್ದಾರಂತೆ. ಹೌದು. ಯಾವಾಗ ಡಿಸೈಡ್ ಮಾಡಿದ್ದೀರೋ? ಏನು? ಏಳು ಕೆರೆ ನೀರು ಕುಡ್ದವ್ ನಾನು, ನನಗೆ ಹೇಳ್ತೀಯಾ? ಸಮಸ್ಯೆ ಬಲಿಬೇಕು, ಬಲಿತು ಹಣ್ಣಾಗಬೇಕು. ಒಳ್ಳೆ ಬೆಲೆ ಬಂದ ದಿನ ಗೋರ್ಕೋತೀವಿ, ಬಿಡ್ತೀವಿ. ಸತ್ಯನ ಇರ್ಬೇಕು ಬಿಡು. ಸಮಾಜ ಸೇವೆ ಮುಖವಾಡ ಅದಿದ್ರಲ್ವಾ ಇವತ್ತಿಗೆ ಬರೋದು. ಇವತ್ತಿಗೆ ಬಂದ್ರಲ್ವಾ ನಮಗೂ ಬಿಸ್ನೆಸ್ಸು. ಹೇಗೆ? ಕರೆಕ್ಟಾ? ಸುನಂದನ ಕೈ ಭಾಳ ಬಿಗಿ. ಅಪ್ಪನ ಹತ್ರ ಮಾತಾಡು, ಎಲ್ಲ ಸೇರಿ ಒಂದು ರೇಟ್ ಫಿಕ್ಸ್ ಮಾಡೋಣ. ಏನ? ಶ್ವೇತಾ ಕತೆ ಕೊಟ್ರಾಯ್ತು ಕೈಗೊಂದಿಷ್ಟು. ಮೋಸ ಆಗಲ್ವಾ? ಏನು ಮೋಸ? ನಂಬಿ ಬಂದಿದ್ದಾಳೆ, ಅದಕ್ಕೆ ಕುಯ್ಯೋದು. ಮತ್ತೆ ಮಗು? ಅವಳ ಹಣೆ ಬರ. ಏನು ಅನ್ಸೋದೇ ಇಲ್ವಾ? ಏನು ಅನ್ನಿಸ್ತದೆ? ಅವಳು ಹೊಟ್ಟೆ ಮೇಲೆ ಹೊಡೆಯೋದು ತಪ್ಪು ಅಂತೀಯ. ಮನೇಲಿ ಮಕ್ಕಳು ಉಪವಾಸ, ಇಲ್ಲಿ ಬಡ್ದು ಅಲ್ಲಿ ಹಾಕ್ತೀನಪ್ಪ. ಮಕ್ಕಳನ್ನು ಸಾಕೋದು ಬೇಡವ ನಾನು? ಕಾಲ ಕೆಟ್ಟೋಗಿದೆ. ಸ್ವಂತ ಮಕ್ಕಳನ್ನ ಸಾಕೋದೇ ಕಷ್ಟ. ಅಪ್ಪ ಅಮ್ಮ ಇರೋವಕ್ಕೆ ಜೀವನವಿಲ್ಲ ಈಗ. ಇನ್ನು ಇದಕ್ಕೆ ಮಗುವಾಗಿ ಅದಕ್ಕೆ ಜೀವನನ? ಉಳಿಸೋದು ಪಾಪ, ಕೊಲ್ಲೋದಲ್ಲ. ಹೇಳ್ತೀನಿ ಕೇಳು, ಸ್ವಂತ ಮಗಳೇ ಹಿಂಗೆ ಬಂದು ನಿಂತಿದ್ರು ಇದನ್ನೇ ಮಾಡ್ತಿದ್ದೆ. ಮದುವೆ ಪ್ರಸ್ತಾಪ ಬಂದಾಗ ಚಾಮರಾಯರಿಗೆ 45, ಸುನಂದನಿಗೆ 18. ಅಪ್ಪಂಗೆ ಹೇಳ್ದೆ, ಬ್ಯಾಡ, ಹೆಣಕ್ಕೆ ಕಟ್ದಂಗೆ ಆಗ್ತದೆ ಅಂತ. ಅವನಂದ, ಅವಳು ಬದುಕು ನೇರ ಮಾಡಕ್ಕೆ ನಿಂತ್ರೆ ಮನೇಲಿ ಹೆಣ ಬೀಳುತ್ತೆ, ಕೊಟ್ಟು ಕಳಿಸು, ಕೈ ತುಂಬ ಹಣ ತಗೋ. ಸ್ವಂತ ತಂಗಿ ಎಳ್ಳು ನೀರು ಬಿಟ್ವಿ, ಅಂಥದ್ರಲ್ಲಿ ಎಷ್ಟು ವಿಚಾರಿಸು ಹೇಳು. ಮತ್ತೆ ಯಾವಾಗ
ಮಾತುಕತೆ. ಶ್ವೇತಾ ಅಂದಿದ್ಲು ಹೊಲಸು ಅಂತ. ಇಷ್ಟು ಹೊಲಸು ಅನ್ಕೊಂಡಿರ್ಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ, ಕಂಪ್ಲೇಂಟು ಬರೆಸ್ತೀನಿ. ಇಂಥದ್ದೊಂದು ಹುಡುಗಿ ಇದೆ, ಅದಕ್ಕೆ ಹೀಗೀಗಾಗಿದೆ, ಇಂಥವ್ರ ಕಾರಣ ದಾಖಲಾಗ್ಲಿ. ಪೇಪರಲ್ಲಿ ಬರಲಿ, ಸುದ್ದಿ ಆಗಲಿ, ಪ್ರಪಂಚಕ್ಕೆ ಗೊತ್ತಾಗಲಿ. 10 ಜನ ಕತ್ತಿನ ಪಟ್ಟಿ ಹಿಡಿದು ಕೇಳಿ, ಮದುವೆ ಆಗತ್ತೆ. ಮದುವೆ ಉತ್ತರ ಅಲ್ಲ, ಅಲ್ಲಿಗೆ ಮುಗಿಯಲ್ಲ. ಗೊತ್ತು. ಮತ್ತೆ ಪ್ರೀತಿಸಿ ಮದುವೆ ಆಗಿದ್ದಲ್ಲ, ನೋಡಿ ಮೆಚ್ಚಿ ಸಂಭ್ರಮದಲ್ಲೂ ಆಗಿದ್ದಲ್ಲ, ಸಮಸ್ಯೆಗೆ ಉತ್ತರ ಅಂತ ಆಗಿದ್ದು. ಪ್ರಪಂಚ ಕಣ್ಣು ಬಿಟ್ಟು ನೋಡ್ತಿರುತ್ತೆ. ಮದುವೆ ಅಂತಾದ ಮೇಲೆ ಅವಳು ವಿಶ್ವಾಸನ ಜವಾಬ್ದಾರಿ. ಅಸಹಜವಾದದ್ದೇನೇ ನಡೆದ್ರೂ ಅನುಮಾನಗಳು ಕಾಡುತ್ತವೆ. ಕಾಯೋದು ಕರ್ತವ್ಯ ಆಗತ್ತೆ. ಬರ್ಲಾ? ಇವಳು ಹೇಳಿ ಕಳಿಸ್ತಾಳೆ ಅನಿಸಿತ್ತು ನನಗೆ. ಆದರೆ ಅವನು ಬರೋಲ್ಲ ಅನ್ಕೊಂಡಿದ್ದೆ. ಯಾಕೆ? ಅಣ್ಣನ ಮದುವೆ ಪ್ರಸ್ತಾಪ ತಗೊಂಡು ಹೋದಾಗ ಅವನಿಗೆ 45, ಇವಳಿಗಿನ್ನೂ 20. ಇವಳು ಒಪ್ಪಿರಲಿಲ್ಲ ಮದುವೆಗೆ. ದುರಾಸೆ ನಾಗರಾಜಂಗೆ. ಹಣ ಕೊಡಿ ಒಪ್ಪಿಸ್ತೀನಿ ಇಂದ. ಸ್ವಂತ ತಂಗಿನ ಹಣಕ್ಕಾಗಿ ಮಾರ್ದ. ಅತ್ತಿಗೆಗೆ ಇವನು ತಲೆ ಕಂಡ್ರೆ ಆಗ್ತಿರ್ಲಿಲ್ಲ, ಹತ್ರಕ್ಕೆ ಸೇರಿಸ್ತಾ ಇರಲಿಲ್ಲ. ಇವನು ಬಂದಾಯ್ತು. ಏನು ಮುಗೀತು. ಗೆದ್ದು ಹುತ್ತ ಕಟ್ಟಿದ್ದು ಹಾವು ಬಂದು ಸೇರಾಯ್ತು. ಇನ್ನು ಸಂಸ್ಥೆ ಆಸೆ ಬಿಡು, ಕೆಲಸ ಬೇರೆ ಯಾವುದಾದ್ರು ನೋಡು. ನಿನಗೆ ಪರಿಚಯನಾ? ಯಾಕೆ? ಕರೆದ್ರೆ ಬರ್ತಾನ? ಬರ್ಬೋದು. ಯಾಕೆ? ಕರ್ಸು. ಕರೆಸಿ. ಮನುಷ್ಯನಿಗೆ ತಂಗಿ ಮೇಲೆ ವ್ಯಾಮೋಹ ಇಲ್ಲ ಅಂತ್ಯ, ದುರಾಸೆ ಅಂತ್ಯ. ಅಲ್ಲಿಗೆ ಅವನು ಮನೆ ಉಳಿಸೋಕೆ ಅಂತ ಬಂದಿಲ್ಲ. ಇಲ್ಲಿ ಹಣ ಇದೆ, ಎಷ್ಟು ಕೆರೆಯೋಕ್ಕಾಗತ್ತೆ ಕೆರೆಯೋಣ ಅಂತ ಬಂದಿದ್ದಾನೆ. ಅದಕ್ಕೆ ದೊಡ್ಡಮ್ಮನಿಗೆ ವ್ಯಾಪಾರ ವಹಿವಾಟು ಗೊತ್ತಾಗಲ್ಲ, ವಿಶ್ವಾಸನಿಗೆ ಬರಲ್ಲ, ನಾಗರಾಜನ ಕೈಲಿ ಆಗಲ್ಲ. ಸಂಸ್ಥೆ ಚೆನ್ನಾಗಿ ನಡೆದ್ರೆ ಲಾಭ ಚೆನ್ನಾಗಿರುತ್ತೆ. ಲಾಭ ಚೆನ್ನಾಗಿದ್ರಲ್ವಾ ಇವನಿಗೆ ಜಾಸ್ತಿ ಸಿಗೋದು. ಕೆಲ್ಸಕ್ಕೆ ನಾವಿರ್ತೀವಿ, ಲಾಭ ಅವನು ತಿನ್ನಲಿ. ಹೇಳಿ ನೋಡು. ಒಪ್ತಾನ? ಪಾ, ದೊಡ್ಡಮ್ಮ ಅವನಿಗೆ ತಂಗಿ. ಮದುವೆ ಆಯಿತು, ದೊಡ್ಡ ಮನೆ ಸೇರಿದ್ರು. ಕೈಯಲ್ಲಿ ಕಾಸು ಓಡಾಡ್ತಿತ್ತು. ಆಗಷ್ಟು ಈಗಷ್ಟು ತವರು ಮನೆ ಅಂತ ಸಹಾಯಕ್ಕೆ ನಿಂತಿದ್ರೆ ನೆಂಟಸ್ತಿಗೆ ಇರೋದು, ಪ್ರೀತಿ ಉಳಿದಿರೋದು. ಮದುವೆ ಆಯಿತು, ಅವ್ರನ್ನ ಮರೆತರು. ಮರೆತಿದ್ದಷ್ಟೇ ಅಲ್ಲ, ದೂರ ಇಟ್ರು. ದ್ವೇಷ ಬಂದಿರತ್ತಪ್ಪ. ನಮ್ಮಿಬ್ಬರಿಗಿಂತ ಜಾಸ್ತಿ ಅವನು ಅವ್ರನ್ನ ದ್ವೇಷಿಸ್ತಾನೆ. ಕರ್ಸು, ಒಂದು ಸಾರ್ತಿ ಒಳಗೆ ಸೇರ್ಕೊಳ್ಳೋಣ.
ಅವನಂತೂ ಸಂಸ್ಥೆನ ಮುಳುಗ್ಸೋಕೆ ನಿಂತಿರ್ತಾನೆ. ಸಹಕಾರಕ್ಕೆ ನಾವು ನಿಂತರಾಯ್ತು. ಹಾಳು ಮಾಡೋದು ಒಬ್ಬರಿಗಿಂತ ಇಬ್ಬರು ಲೇಸು. ಕರ್ಸು. Would you like to have some? ಟೀ ಕೊಡ್ಲಾ? ಏನಿವತ್ತು ಹಗಲು ತಣ್ಣಗಿದೆ? ಹ್ಞೂ, ಅಮ್ಮ ಮನೇಲಿಲ್ಲ, ಹೊಸ ಮನೆ ಹತ್ರ ಹೋಗಿದ್ದಾರೆ ಕೆಲಸಗಾರರ ಜೊತೆ ಜಗಳ ಆಡಕ್ಕೆ. ಹರ್ ಕೆಪಾಸಿಟಿ ಟು ಫೈಟ್ ಇಸ್ ಅಮೇಝಿಂಗ್. ಬೆಳಿಗ್ಗೆ ಹೊತ್ತು ಕಕ್ಷಿದಾರ ಜೊತೆ ಗುದ್ದಾಡ್ತಾಳೆ, ಆಮೇಲೆ ಕೋರ್ಟಲ್ಲಿ ಪುರುಸೊತ್ತಾದಾಗ ನಾನು. ಸತ್ಯ ಹೇಳ, ಅವಳು ಮುಖದಲ್ಲಿ ನಗು ಮೂಡಿದ್ದರ ನೆನಪೇ ಇಲ್ಲ ನೋಡು. ಏನ್ ನಿರ್ಧರಿಸಿದೆ? ಅಪ್ಪ ಪ್ಲೀಸ್ ಅರ್ಥ ಮಾಡ್ಕೊ. ನಂದಿನಿಗೆ ಅವ್ರ ಅಪ್ಪಂಗೆ ಸಮಸ್ಯೆಗಳಿದೆ, ಹಣದ ಅವಶ್ಯಕತೆ ಇದೆ. ಅವರು ರಘು ಮೇಲೆ ಡಿಪೆಂಡ್ ಆಗಿದ್ದಾರೆ. ಐ ಫೀಲ್ ಗಿಲ್ಟಿ. ಅವ್ರ ಬದುಕಿನ ಒಂದೇ ಆಸರೆನ ಕಿತ್ಕೊಂಡು ಹೋದ ಭಾವ. ಅದನ್ನ ರಘು ಯೋಚನೆ ಮಾಡ್ಬೇಕಲ್ವಾ? ಸ್ವಾರ್ಥಿ ಅವನು, ಮಾಡಲ್ಲ. ನಿನ್ನನ್ನಲ್ದೆ ಬೇರೆ ಯಾರನ್ನೇ ಮದುವೆ ಆಗಿದ್ರು ಅದರ ಮುಕ್ತಾಯ ಹೀಗೇನೆ. ಅವನು ಮನೆಗೆ ಏನನ್ನು ಕೊಡ್ತಿರ್ಲಿಲ್ಲ. ಅದು ಸತ್ಯ. ಮತ್ತೆ ಜವಾಬ್ದಾರಿ ನಂದಿರ್ತಿರ್ಲಿಲ್ಲ. ಅದ್ದೂರಿ ಮದುವೆ ನನಗೆ ಅವಶ್ಯಕತೆ. ಒಪ್ತೀಯಾ? ಇಟ್ಸ್ ಶಿಯರ್ ವೇಸ್ಟ್. ಯಾಕೆ ಬೇಕು ಹೇಳು? ನನ್ನಪ್ಪ ಯಾರು ಅಂತ ಇವತ್ತಿಗೂ ನನಗೆ ಗೊತ್ತಿಲ್ಲ. ಪ್ರಪಂಚಕ್ಕೆ ಬಂದು ಕಣ್ಬಿಟ್ಟು ಪಿಳಿಪಿಳಿ ಅಂದಾಗ ನಿನ್ನೋರು ಯಾರು ಅದನ್ನೆಲ್ಲ ನೀನು ಹುಡ್ಕೋದು. ಸುತ್ತ ಇರೋರಲ್ಲಿ ಯಾರ್ಯಾರು ನಿನ್ನ ಸ್ವಂತ ಅಂತ ಕರ್ಕೋತಾರೆ ಅದನ್ನು ಹುಡುಕ್ತೀಯ. ಮನುಷ್ಯನ ಅಸ್ತಿತ್ವ ಇರೋದು ಅವನು ಭಾವಿಸಿಕೊಂಡ ನೆಂಟಸ್ತಿಗೆ ಸಂಬಂಧಗಳಲ್ಲ. ಸುತ್ತಲಿನ ಪ್ರಪಂಚದಲ್ಲಿ ಯಾರ್ಯಾರು ಅವನನ್ನ ನೆಂಟ ಅಂತಾರೆ, ಸಂಬಂಧ ಗುರುತಿಸ್ತಾರೆ ಅಲ್ಲಿ. ಅದ್ಯಾರೋ ಗೇರ್ ಫ್ಯಾಕ್ಟರಿ ಓನರ್ ಮಗ ನನ್ನಪ್ಪ ಅಂತೆ. ನನ್ನಮ್ಮ ಫ್ಯಾಕ್ಟರಿ ಕೆಲಸಕ್ಕೆ ಹೋಗೋಳು. ಸಂಬಂಧ ಬೆಳೀತು. ಸಮಸ್ಯೆ ಅಂತ ಅನ್ನಿಸ್ದಾಗ ಅವನು ತಲೆ ಮರೆಸ್ಕೊಂಡ. ಎಲ್ಲಿ ಫ್ಯಾಕ್ಟರಿ ಒಳಗೆ ಸೇರಿಸಲಿಲ್ಲ. ಅಮ್ಮ ಊರು ಬಿಟ್ರು. ನನ್ನವರು ಅಂತ ನನಗೆ ನೆನಪಿರೋದು ನನ್ನಮ್ಮ ಒಬ್ಬರೇ. ಬೆಳಿಗ್ಗೆ 7 ಹೊತ್ತಿಗೆ ಕೆಲಸಕ್ಕೆ ಹೊರಟೋಗಿರೋರು. ಬರ್ತಾ ಇದ್ದದ್ದು ನನಗೆ ನಿದ್ದೆ ಹತ್ತಿದ ಮೇಲೆ. ಸಣ್ಣದೊಂದು ಮನೆ, ನನ್ನನ್ನು ಒಳಗೆ ಬಿಟ್ಟು ಬೀಗ ಹಾಕಿ ಹೊರಟೋಗರು. ಕಿಟಕಿ ಕಂಬಿ ಹಿಡ್ಕೊಂಡು ಅದ್ರ ಮೂಲಕ ಎಷ್ಟು ಕಾಣಿಸುತ್ತೋ ಅಷ್ಟೇ ಪ್ರಪಂಚ. ಈ ಏಕಾಂತದಲ್ಲಿ ಕಾಡ್ತಾ ಇದ್ದದ ಭಾವ ಒಂದೇ, ನಾನು ಯಾರಿಗೂ ಬೇಡ. ದುಃಖ ಉಮ್ಮಳಿಸಿ ಬರ್ತಾ ಇತ್ತು. ಅಮ್ಮ ಬಿಚ್ಚಿಟ್ಟು ಹೋದ ಸೀರೆಯಲ್ಲಿ ಮುಖ ಮರೆಸಿ ಬಿಕ್ಕುತ್ತಿದ್ದ. ಮೂಗಿನ ತುಂಬ ಗೇರು ಬೀಜದ ಢಾಳು ವಾಸನೆ. ಅದರಲ್ಲಿ ಅಸ್ತಿತ್ವ ಹುಡುಕ್ತಾ ಇದ್ದೆ. ಅಮ್ಮ ಅಂದ್ರೆ ಏನು ಹೇಳು?
ಗೇರು ಎಣ್ಣೆಯ ಹುಳಿ ವಾಸನೆ. ಸಾರೆ ಗ ಮ ಪದ ದ ಮ ಪ ಪದ ನೇ ನೇ ದ ದರೆ ಸಾ ದ ಪ ಪದ ನಿ ಸ ದ ನಿ ಸ ದರೆ ನಿ ದ ದ ಗ ರೆ ಗ ರೆ ಸಾ ಸಾ ಸಾ. ಸಾರಿ. ಸಾಯಲಿಲ್ಲ, ಅನಾಥ ಪ್ರಜ್ಞೆ. ಸ್ಕೂಲಿಗೆ ಸೇರೋ ಹೊತ್ತಿಗೆ ಅಮ್ಮ ಸತ್ರು. ಅನಾಥಾಶ್ರಮ ಸೇರಿದೆ. ಕಷ್ಟ ಆಗಿರ್ಬೇಕು. ಲೇವಡಿ, ಎಲ್ಲ ಲೇವಡಿ ಮಾಡಿದ್ದಾರೆ. ಪಾಠ ಹೇಳ್ಕೊಟ್ಟು ಮೇಷ್ಟ್ರು, ರಸೀತಿ ಬರೆಯೋ ಕ್ಲರ್ಕು. ಎಲ್ಲಿವರೆಗೂ ಅಂತೀಯ? ಸ್ಕೂಲಲ್ಲಿ ಬೆಲ್ ಹೊಡೆಯೋಕ್ಕೊಬ್ಬ ಮುದುಕ ಇರ್ತಿದ್ದ. ಕಲ್ಲು ಬಿದ್ದು ಸೊಂಟ ಬಾಗಿ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅವನು ಕೂಡ ಕರೆದು ಕೇಳ್ತಾ ಇದ್ದ, ನಿಮ್ಮ ಅಪ್ಪನ ಹೆಸರು ಏನೋ? ಬೊಚ್ಚು ಬಾಯಲ್ಲಿ ಚೊಲ್ಲು ಸುರಿಸ್ತಾ ಪಕ ಪಕ ನುಗ್ತಾ ಇದ್ದ. ಅಪ್ಪ ಪ್ಲೀಸ್, ಅಸ್ತಿತ್ವ ಇಲ್ಲದೆ ಬದುಕಿದ್ದೀಯ. ಅನಾಥ ಪ್ರಜ್ಞೆಲೆ ಜೀವನ ಸವಸಿದ್ದೀಯ. ಅವಮಾನಗಳಾಗಿದೆ. ಸುತ್ತಲಿನ ಪ್ರಪಂಚ, ಈ ಜನ, ಅವ್ರ ಕಾರಣರು. ದ್ವೇಷಿಸ್ತೀಯ ಅಲ್ವಾ? ಪೂರ್ತ ಪ್ರಪಂಚ ಕೂಗಿ ಹೇಳುತ್ತೆ, ಈ ಮನುಷ್ಯ ಅಪರಾಧಿ, ಅವನಿಗೆ ಶಿಕ್ಷೆ ಆಗಬೇಕು. ನೀನೆಲ್ಲ ಬುದ್ಧಿ ಉಪಯೋಗಿಸಿ ವಾದಿಸಿ ಅವನನ್ನ ಬಿಡಿಸ್ತೀಯ. ಈ ವ್ಯವಸ್ಥೆಯ ಎಲ್ಲ ಜನ, ಅವರ ಕಾನೂನು, ಅದನ್ನ ಲೇವಡಿ ಮಾಡ್ತೀಯ. ದ್ವೇಷಿಸಿ ಬದುಕ್ತಿದ್ದೀಯ. ಸುಖ ಇದೆಯಾ? ಗರೆ ಗರೆ ರೆ ಗ ಮ ರೆ ಸಾ ರೆ ಗ ಮ ಧ ದ ದ ದ ನೆ ದ ಪ ಪ ಪ ಮ ಪ ಗ ಮ ರೆ 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 ಗ ಮ ರೆ. ನಿಮ್ಮಮ್ಮನ್ನ ಪ್ರೀತಿಸಿ ಮದುವೆ ಆದದ್ದು, ಮನಸಾರೆ ಪ್ರೀತಿಸಿದ್ದು. ಆದ್ರೆ ಅವಳು ಮನೆಯವ್ರು ಏನಂತಾರೆ, ಪ್ರಪಂಚ ಏನನ್ನುತ್ತೆ? ಮುಗ್ಧ ಹುಡುಗಿನ ಮರುಳು ಮಾಡಿ ಹಾರಿಸ್ಕೊಂಡು ಹೋದ. ಯಾರೋ ಡಕಾಯ್ತ ಕತ್ಲೆಯಲ್ಲಿ ಬಂದು ದಾಳಿ ಮಾಡಿ ರಾಜ್ಕುಮಾರಿನ ಹಾರಿಸ್ಕೊಂಡು ಹೋಗಿ ಗುಹೆಯಲ್ಲಿ ಕೂಡಿಟ್ಟು ಸಂಸಾರ ಮಾಡ್ದ ಹಾಗೆ. ಇತ್ತೀಚೆಗೆ ಇವಳು ಹಾಗೆ ಆಡ್ತಾ ಇದ್ದಾಳೆ. ನನಗೆ ನನ್ನ ಸ್ವಂತ ಅಸ್ತಿತ್ವ ಇಲ್ಲ ನೋಡು, ಅದಕ್ಕೆ ತಾನೇ ಈ ಮಾತು. ಕದ್ದು ಸಂಸಾರ ಮಾಡಿದ್ದಲ್ಲ ನಾನು. ಎಲ್ಲರ ಹಾಗೆ ನನ್ನ ಹುಟ್ಟು ಇಲ್ಲದೆ ಇರಬಹುದು, ಆದರೆ ಎಲ್ಲರ ಹಾಗೆ ಬದುಕಿದ್ದೀನಿ. ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸಹಿ ಹಾಕಿಸಿದ್ರೆ ಕದ್ದು ಮದುವೆ ಮಾಡಿದ ಭಾವ ನನ್ನನ್ನು ಕಾಡತ್ತೆ. ಪ್ರಪಂಚಕ್ಕೆ ಕೂಗಿ ಹೇಳಬೇಕು, ನಾನು ನಿಮ್ಮದೇ ಬದುಕ್ತಾ ಇದ್ದೀನಿ, ನಿಮ್ಮನ್ನು ಮೀರಿ ಬದುಕ್ತಾ ಇದ್ದೀನಿ, ಬನ್ನಿ ನೋಡಿ. ಆ ಅಹಂಕಾರದ ಅವಶ್ಯಕತೆ ಇದೆ ನನಗೆ. ಅದಕ್ಕೆ ಬೇಕು ಅದ್ದೂರಿ ಮದುವೆ. ಅಪ್ಪನ ಮುಖ ಕಂಡಿಲ್ಲ, ಅಮ್ಮನ ಮುಖದ ನೆನಪು ಮಾಸಿದೆ. ಇವಳು ಹೆಂಡತಿಯಾಗಿ ವರ್ತಿಸ್ತಾ ಇದ್ದ.
ಸಿಕ್ಕಾಕೊಂಡೋಳ್ ಥರ ವರ್ತಿಸ್ತೆ. ಉಳಿದಿರೋದು ನೀನು, ಮಗಳಾಗಿ ವರ್ತಿಸು.